ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಬಾಜೆ ಎಂಬ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಪುಟ್ಟ ಹಳ್ಳಿಯ ಮಧ್ಯೆ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರು ಪರ್ವತ ಶ್ರೇಣಿಗಳ ಮಡಿಲಲ್ಲಿ ನೆಲೆಗೊಂಡಿರುವ ಮೊಂಟೆತಡ್ಕ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಶತಮಾನಗಳ ಇತಿಹಾಸ, ದೈವಿಕ ಮಹಿಮೆ, ಅಪಾರ ಭಕ್ತಿ, ವಿಶಿಷ್ಟ ಸಂಪ್ರದಾಯ ಮತ್ತು ಜನಪದ ನಂಬಿಕೆಗಳನ್ನು ತನ್ನೊಳಗೆ ಹೊತ್ತಿರುವ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಕೇವಲ ಪೂಜಾ ಕೇಂದ್ರವಾಗಿಯೇ ಅಲ್ಲದೆ ಗ್ರಾಮೀಣ ಸಂಸ್ಕೃತಿ, ತುಳುನಾಡಿನ ಧಾರ್ಮಿಕ ಪರಂಪರೆ, ಪ್ರಕೃತಿ ಆರಾಧನೆ ಮತ್ತು ಶಕ್ತೋಪಾಸನೆಯ ಅದ್ಭುತ ಸಂಗಮವೆಂದು ಭಕ್ತರು ನಂಬುತ್ತಾರೆ. ಸಾವಿರಾರು ಭಕ್ತರ ಪಾಲಿಗೆ ಈ ಕ್ಷೇತ್ರವು ಜೀವನದಲ್ಲಿ ಎದುರಾಗುವ ಸಂಕಷ್ಟ, ರೋಗ, ಭಯ, ದುಷ್ಟಶಕ್ತಿಗಳ ಕಾಟ, ವಿವಾಹ ವಿಳಂಬ, ಸಂತಾನ ಸಮಸ್ಯೆ ಹಾಗೂ ಅನೇಕ ರೀತಿಯ ಕಷ್ಟಗಳಿಗೆ ಪರಿಹಾರ ನೀಡುವ ಮಹಾಶಕ್ತಿಯ ನೆಲೆಯಾಗಿದೆ. ವರ್ಷಪೂರ್ತಿ ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ನೆರೆಯ ಕೇರಳ, ತಮಿಳುನಾಡು ಮತ್ತು ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು ಹಾಗೂ ತುಳುವರು ಸಹ ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಪ್ರಕೃತಿಯ ಮೌನ, ಕಾಡಿನ ನೈಸರ್ಗಿಕ ಸೌಂದರ್ಯ, ಪಕ್ಷಿಗಳ ಕಲರವ, ಬೆಟ್ಟಗಳ ಮಧ್ಯೆ ಹರಿಯುವ ತಂಗಾಳಿ ಹಾಗೂ ದೇವಾಲಯದ ಆಧ್ಯಾತ್ಮಿಕ ವಾತಾವರಣ ಭಕ್ತರಲ್ಲಿ ಮನಃಶಾಂತಿ ಮತ್ತು ದೈವಿಕ ಅನುಭವವನ್ನು ಮೂಡಿಸುತ್ತದೆ. ಈ ಕ್ಷೇತ್ರದ ಸುತ್ತಮುತ್ತಲಿನ ಪ್ರದೇಶವು ದಟ್ಟವಾದ ಕಾಡು, ಎತ್ತರದ ಬೆಟ್ಟಗಳು, ಕೃಷಿ ಭೂಮಿಗಳು, ತೋಟಗಳು ಮತ್ತು ಪ್ರಕೃತಿಯ ಅದ್ಭುತ ವೈಭವದಿಂದ ಕೂಡಿದ್ದು ದೇವಿಯ ಸಾನ್ನಿಧ್ಯವನ್ನು ಇನ್ನಷ್ಟು ದಿವ್ಯಗೊಳಿಸುತ್ತದೆ. ಮೊಂಟೆತಡ್ಕ ಎಂಬ ಹೆಸರು ಈ ಕ್ಷೇತ್ರದ ಅತ್ಯಂತ ವಿಶಿಷ್ಟವಾದ ಸಂಪ್ರದಾಯದೊಂದಿಗೆ ಸಂಬಂಧ ಹೊಂದಿದೆ. ಮೊಂಟೆ ಎಂದರೆ ಬಿದಿರಿನಿಂದ ತಯಾರಿಸಲ್ಪಟ್ಟ ಒಂದು ವಿಶಿಷ್ಟ ಸಂಗೀತ ಉಪಕರಣ. ಗ್ರಾಮೀಣ ಜೀವನದಲ್ಲಿ ಈ ಮೊಂಟೆಯನ್ನು ಹಸುಗಳ ಕೊರಳಿಗೆ ಕಟ್ಟಲಾಗುತ್ತಿತ್ತು. ಹಸುಗಳು ಕಾಡಿನಲ್ಲಿ ಮೇಯಲು ಹೋದಾಗ ಅವುಗಳ ಚಲನೆಯೊಂದಿಗೆ ಮೊಂಟೆಯಿಂದ ಹೊರಹೊಮ್ಮುವ ವಿಭಿನ್ನ ನಾದದ ಆಧಾರದ ಮೇಲೆ ಹಸುಗಳಿರುವ ಸ್ಥಳವನ್ನು ಪತ್ತೆ ಹಚ್ಚುತ್ತಿದ್ದರು. ತುಳು ಭಾಷೆಯಲ್ಲಿ ಇದನ್ನು ಬೋಂಕ ಎಂದು ಕರೆಯಲಾಗುತ್ತದೆ. ಬಿದಿರಿನಿಂದ ಮಾಡಲ್ಪಟ್ಟ ಈ ಉಪಕರಣವು ಪ್ರಕೃತಿ ಮತ್ತು ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದ್ದು ಕಾಡಿನ ಜೀವನ ಶೈಲಿಯೊಂದಿಗೆ ನಿಕಟ ಸಂಬಂಧ ಹೊಂದಿತ್ತು. ಕಾಲಕ್ರಮೇಣ ಈ ಮೊಂಟೆಯು ದೇವಿಯ ಆರಾಧನೆಯೊಂದಿಗೆ ಒಂದಾಗಿ ದೇವಿಗೆ ಅತ್ಯಂತ ಪ್ರಿಯವಾದ ಹರಕೆಯ ವಸ್ತುವಾಗಿ ರೂಪುಗೊಂಡಿತು. ಇಂದಿಗೂ ಭಕ್ತರು ತಮ್ಮ ಮನೋಭಿಲಾಷೆಗಳು ಈಡೇರಿದ ನಂತರ ಬಿದಿರಿನಿಂದ ತಯಾರಿಸಲಾದ ಮೊಂಟೆಗಳನ್ನು ಹರಕೆಯಾಗಿ ಸಮರ್ಪಿಸುತ್ತಾರೆ. ದೇವಾಲಯದ ಒಳಭಾಗದಲ್ಲಿ ನೂರಾರು ಮೊಂಟೆಗಳು ನೇತು ಹಾಕಲ್ಪಟ್ಟಿದ್ದು ಮಹಾಪೂಜೆ, ವಿಶೇಷ ಉತ್ಸವಗಳು ಮತ್ತು ದೇವಿಯ ಸೇವೆಗಳ ಸಮಯದಲ್ಲಿ ಅರ್ಚಕರು ಹಾಗೂ ಭಕ್ತರು ಅವುಗಳನ್ನು ಕೈಗಳಿಂದ ಅಲ್ಲಾಡಿಸಿದಾಗ ಹೊರಹೊಮ್ಮುವ ನಾನಾ ರೀತಿಯ ಮಧುರ ನಾದಗಳು ಇಡೀ ದೇವಾಲಯದ ವಾತಾವರಣವನ್ನು ಆಧ್ಯಾತ್ಮಿಕ ಕಂಪನಗಳಿಂದ ತುಂಬಿಸುತ್ತವೆ. ಈ ವಿಶಿಷ್ಟ ಸಂಪ್ರದಾಯವು ಬೇರೆ ಯಾವುದೇ ದೇವಾಲಯಗಳಲ್ಲಿ ಅಪರೂಪವಾಗಿದ್ದು ಮೊಂಟೆತಡ್ಕ ಕ್ಷೇತ್ರದ ಗುರುತಾಗಿ ಪ್ರಸಿದ್ಧವಾಗಿದೆ. ಈ ದೇವಾಲಯದ ಉಗಮದ ಕುರಿತು ಹಲವು ಪೌರಾಣಿಕ ಹಾಗೂ ಸ್ಥಳೀಯ ಐತಿಹ್ಯಗಳು ಜನಮಾನಸದಲ್ಲಿ ಜೀವಂತವಾಗಿವೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವು ಸಂಪೂರ್ಣವಾಗಿ ದಟ್ಟ ಕಾಡಿನಿಂದ ಆವೃತವಾಗಿತ್ತು. ಅನೇಕ ಮಹರ್ಷಿಗಳು, ಮುನಿಗಳು ಮತ್ತು ತಪಸ್ವಿಗಳು ಈ ಪ್ರದೇಶದಲ್ಲಿ ಆಶ್ರಮಗಳನ್ನು ನಿರ್ಮಿಸಿ ಜಗನ್ಮಾತೆ ದುರ್ಗಾದೇವಿಯನ್ನು ಧ್ಯಾನಿಸುತ್ತಿದ್ದರು. ಅವರ ಯಜ್ಞ, ಹೋಮ, ತಪಸ್ಸು ಮತ್ತು ವೇದಪಾರಾಯಣಗಳಿಂದ ಈ ಪ್ರದೇಶವು ಪವಿತ್ರ ಕ್ಷೇತ್ರವಾಗಿ ಬೆಳೆಯುತ್ತಿತ್ತು. ಆದರೆ ಋಷಿಗಳ ತಪಸ್ಸನ್ನು ಭಂಗಪಡಿಸಲು ವ್ಯಾಘ್ರಾಸುರ, ಸೈರಿಭಾಸುರ, ಕ್ರೋಢಾಸುರ ಮೊದಲಾದ ಭಯಾನಕ ರಾಕ್ಷಸರು ಆಗಾಗ್ಗೆ ದಾಳಿ ನಡೆಸುತ್ತಿದ್ದರು. ಅವರು ಯಜ್ಞಶಾಲೆಗಳನ್ನು ಧ್ವಂಸಗೊಳಿಸುತ್ತಿದ್ದರು, ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿದ್ದರು, ಪಕ್ಷಿಗಳನ್ನು ನಾಶ ಮಾಡುತ್ತಿದ್ದರು, ಕಾಡಿನ ಜೀವಜಾಲಕ್ಕೆ ಭೀತಿ ಉಂಟುಮಾಡುತ್ತಿದ್ದರು ಹಾಗೂ ಋಷಿಗಳ ಸಾಧನೆಗೆ ಅಡ್ಡಿಯಾಗುತ್ತಿದ್ದರು. ಅಂತಹ ಸಂಕಷ್ಟದ ಸಮಯದಲ್ಲಿ ಋಷಿಗಳು ಪರಾಶಕ್ತಿಯಾದ ದುರ್ಗಾದೇವಿಯನ್ನು ಶರಣಾಗತಿಯಾಗಿ ಪ್ರಾರ್ಥಿಸಿದರು.
ಭಕ್ತರ ಮೊರೆಯನ್ನು ಆಲಿಸಿದ ಜಗನ್ಮಾತೆ ತನ್ನ ಪರಿವಾರದ ರಕ್ತೇಶ್ವರಿ, ಚಾಮುಂಡಿ, ಭೈರವ ಹಾಗೂ ಅನೇಕ ಗಣಗಳೊಂದಿಗೆ ಪ್ರತ್ಯಕ್ಷಳಾಗಿ ರಾಕ್ಷಸರ ವಿರುದ್ಧ ಭೀಕರ ಸಮರ ನಡೆಸಿದಳು. ಅನೇಕ ದಿನಗಳ ಕಾಲ ನಡೆದ ಯುದ್ಧದಲ್ಲಿ ದೇವಿಯು ತನ್ನ ದಿವ್ಯ ಆಯುಧಗಳಿಂದ ದುಷ್ಟರನ್ನು ಸಂಹರಿಸಿ ಧರ್ಮವನ್ನು ಕಾಪಾಡಿದಳು. ರಾಕ್ಷಸರ ಸಂಹಾರದ ನಂತರ ಋಷಿಗಳಿಗೆ ಅಭಯ ನೀಡಿ ಮುಂದೆಯೂ ಈ ಪ್ರದೇಶದ ಎಲ್ಲಾ ಜೀವಜಾಲ, ಭಕ್ತರು ಮತ್ತು ಪ್ರಕೃತಿಯನ್ನು ತಾನು ರಕ್ಷಿಸುವುದಾಗಿ ಆಶ್ವಾಸನೆ ನೀಡಿದಳು. ಬಳಿಕ ಇದೇ ಪ್ರದೇಶದಲ್ಲಿ ದಿವ್ಯ ಜ್ಯೋತಿಯಾಗಿ ಲೀನಗೊಂಡು ಅದೃಶ್ಯಳಾದಳು ಎಂಬ ನಂಬಿಕೆಯಿದೆ. ಈ ಘಟನೆಯ ನೆನಪಿಗಾಗಿ ಈ ಸ್ಥಳವು ಮಹಾಶಕ್ತಿಯ ನೆಲೆಯಾಗಿ ಆರಾಧಿಸಲ್ಪಡತೊಡಗಿತು. ಮತ್ತೊಂದು ಪ್ರಸಿದ್ಧ ಸ್ಥಳೀಯ ಐತಿಹ್ಯದ ಪ್ರಕಾರ ಶಿಬಾಜೆ ಗ್ರಾಮದಲ್ಲಿ ಬಿಲ್ಲವ ಸಮುದಾಯದ ಕುಮಾರ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಅವನು ಕಾಡಿನ ಮಧ್ಯದಲ್ಲಿದ್ದ ಈಚಲ ಮರಗಳಿಂದ ಸೇಂದಿಯನ್ನು ಸಂಗ್ರಹಿಸಿ ಮಣ್ಣಿನ ಮಡಕೆಗಳಲ್ಲಿ ತುಂಬಿ ಹಳ್ಳಿಗಳಲ್ಲಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದನು. ಒಂದು ದಿನ ಎಂದಿನಂತೆ ಮರದಿಂದ ಕೆಳಗಿಳಿಯುತ್ತಿದ್ದಾಗ ಕಾಡಿನ ಮಧ್ಯೆ ವನದುರ್ಗೆಯು ಉಯ್ಯಾಲೆಯಾಡುತ್ತಾ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುತ್ತಿರುವ ಅಪೂರ್ವ ದೃಶ್ಯ ಅವನ ಕಣ್ಣಿಗೆ ಬಿತ್ತು. ಆಕೆಯ ದಿವ್ಯ ರೂಪ, ಕಿರಣಮಯ ಕಾಂತಿ, ಅಪಾರ ಸೌಂದರ್ಯ ಹಾಗೂ ದೈವಿಕ ಪ್ರಭಾವವನ್ನು ಕಂಡ ಕುಮಾರನು ಆಶ್ಚರ್ಯದಿಂದ ಮೂಕನಾಗಿ ಮರದ ಹಿಂದೆ ಅಡಗಿ ದೇವಿಯನ್ನು ನೋಡುವುದರಲ್ಲಿ ತಲ್ಲೀನನಾದನು. ದೇವಿಯ ಸಮೀಪಕ್ಕೆ ಹೋಗುವ ಧೈರ್ಯವಿಲ್ಲದೆ ಪ್ರತಿದಿನ ಅದೇ ಸ್ಥಳಕ್ಕೆ ಬಂದು ದೇವಿಯ ದರ್ಶನ ಪಡೆದು ನಂತರ ಮನೆಗೆ ಹಿಂದಿರುಗುತ್ತಿದ್ದನು. ಇದರಿಂದ ಅವನು ಮನೆಗೆ ತಡವಾಗಿ ಬರುತ್ತಿರುವುದನ್ನು ಗಮನಿಸಿದ ಅವನ ಪತ್ನಿ ಕುಮಾರಿಯು ಅನುಮಾನಗೊಂಡಳು. ಮರುದಿನ ಗಂಡನನ್ನು ಗುಪ್ತವಾಗಿ ಹಿಂಬಾಲಿಸಿ ಕಾಡಿಗೆ ಬಂದಳು. ಅಲ್ಲಿ ಗಂಡನು ಒಬ್ಬ ಸುಂದರ ಸ್ತ್ರೀಯನ್ನು ನೋಡುತ್ತಾ ನಿಂತಿರುವುದನ್ನು ಕಂಡು ತನ್ನ ಗಂಡ ಮತ್ತೊಬ್ಬಳ ಮೇಲೆ ಆಸಕ್ತಿ ತೋರಿದ್ದಾನೆ ಎಂದು ತಪ್ಪಾಗಿ ಭಾವಿಸಿದಳು. ಕೋಪದಿಂದ ಗಂಡನನ್ನು ನಿಂದಿಸಿ ಕಟುವಾಗಿ ಮಾತನಾಡತೊಡಗಿದಳು. ದಂಪತಿಗಳ ಈ ವರ್ತನೆಯಿಂದ ವನದುರ್ಗೆಯು ಕೋಪಗೊಂಡು ಇಬ್ಬರೂ ಕಲ್ಲಾಗುವಂತೆ ಶಪಿಸಿದಳು ಎಂಬ ನಂಬಿಕೆಯಿದೆ. ಇನ್ನೊಂದು ರೂಪಾಂತರದ ಕಥೆಯ ಪ್ರಕಾರ ತನ್ನ ದಿವ್ಯ ರೂಪವನ್ನು ಸಾಮಾನ್ಯ ಮನುಷ್ಯರು ನೋಡುವುದು ಸೂಕ್ತವಲ್ಲವೆಂದು ದೇವಿಯು ಉತ್ತರಾಭಿಮುಖವಾಗಿ ಮುಖ ತಿರುಗಿಸಿ ಅಲ್ಲಿಯೇ ಸ್ಥಿರವಾಗಿ ನಿಂತಳು. ಆದ್ದರಿಂದ ಈ ಕ್ಷೇತ್ರದಲ್ಲಿ ದೇವಿಯ ಉತ್ತರಾಭಿಮುಖ ಸಾನ್ನಿಧ್ಯಕ್ಕೆ ವಿಶೇಷ ಮಹತ್ವವಿದೆ ಎಂದು ಭಕ್ತರು ನಂಬುತ್ತಾರೆ. ಈ ದೇವಾಲಯವು ಕೇವಲ ಐತಿಹಾಸಿಕ ಮಹತ್ವ ಹೊಂದಿರುವುದಷ್ಟೇ ಅಲ್ಲದೆ ಅನೇಕ ಜನಪದ ಆಚರಣೆಗಳು, ವಿಶಿಷ್ಟ ಹರಕೆಗಳು ಮತ್ತು ಭಕ್ತಿಪರ ಸಂಪ್ರದಾಯಗಳ ಕೇಂದ್ರವಾಗಿದೆ. ವಿವಿಧ ರೀತಿಯ ದೈಹಿಕ ಕಾಯಿಲೆಗಳಿಂದ ಬಳಲುತ್ತಿರುವ ಭಕ್ತರು ತಮ್ಮ ರೋಗಗ್ರಸ್ತ ಅಂಗಗಳ ಬೆಳ್ಳಿ ಅಥವಾ ಚಿನ್ನದ ಪ್ರತಿರೂಪಗಳನ್ನು ದೇವಿಗೆ ಹರಕೆಯಾಗಿ ಅರ್ಪಿಸುತ್ತಾರೆ. ಕೈ, ಕಾಲು, ಕಣ್ಣು, ಕಿವಿ, ಹೃದಯ, ಮೂತ್ರಪಿಂಡ, ಬೆನ್ನು, ತಲೆ ಸೇರಿದಂತೆ ದೇಹದ ಯಾವುದೇ ಅಂಗದ ಆರೋಗ್ಯಕ್ಕಾಗಿ ಅದರ ಪ್ರತಿರೂಪವನ್ನು ಸಮರ್ಪಿಸುವ ಪದ್ಧತಿ ಇಂದಿಗೂ ಮುಂದುವರಿದಿದೆ. ಶ್ವಾಸಕೋಶದ ಕಾಯಿಲೆ, ಉಸಿರಾಟದ ತೊಂದರೆ ಅಥವಾ ಗಂಟಲಿನ ಸಮಸ್ಯೆಗಳಿಂದ ಬಳಲುವವರು ಬೆಳ್ಳಿಯ ಸರಿಗೆ ಅಥವಾ ಬಾಯಿ ಹಗ್ಗವನ್ನು ಹರಕೆಯಾಗಿ ಅರ್ಪಿಸುತ್ತಾರೆ. ಈ ಹರಕೆಗಳನ್ನು ಸಲ್ಲಿಸಿದ ಬಳಿಕ ಅನೇಕ ಭಕ್ತರು ಆರೋಗ್ಯದಲ್ಲಿ ಸುಧಾರಣೆ ಕಂಡಿದ್ದೇವೆ ಎಂದು ಸಾಕ್ಷ್ಯಗಳನ್ನು ಹಂಚಿಕೊಳ್ಳುತ್ತಾರೆ. ದೇವಿಯ ಕುಂಕುಮಾರ್ಚನೆಗೆ ಅಪಾರ ಮಹತ್ವವಿದ್ದು, ವಿವಾಹ ವಿಳಂಬವಾಗಿರುವ ಯುವತಿಯರು ಮತ್ತು ಯುವಕರು ಇಲ್ಲಿ ಕುಂಕುಮಾರ್ಚನೆ ಮಾಡಿಸಿದರೆ ಶೀಘ್ರದಲ್ಲೇ ಕಂಕಣ ಬಲ ಕೂಡಿಬರುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಸಂತಾನ ಪ್ರಾಪ್ತಿಗಾಗಿ, ವಿದ್ಯಾಭ್ಯಾಸದಲ್ಲಿ ಯಶಸ್ಸಿಗಾಗಿ, ಉದ್ಯೋಗ ದೊರಕಲು, ವ್ಯವಹಾರದಲ್ಲಿ ಅಭಿವೃದ್ಧಿಗಾಗಿ, ನ್ಯಾಯಾಂಗ ವ್ಯಾಜ್ಯಗಳಲ್ಲಿ ಜಯಕ್ಕಾಗಿ, ದುಷ್ಟಶಕ್ತಿಗಳ ನಿವಾರಣೆಗೆ, ಕುಟುಂಬದ ಶಾಂತಿಗಾಗಿ ಮತ್ತು ಮನೋವಾಂಛೆಗಳ ಈಡೇರಿಕೆಗೆ ಸಾವಿರಾರು ಭಕ್ತರು ಪ್ರತಿ ವರ್ಷ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ದೇವಾಲಯದಲ್ಲಿ ನಡೆಯುವ ನಿತ್ಯ ಪೂಜೆ, ಪಂಚಾಮೃತಾಭಿಷೇಕ, ಕುಂಕುಮಾರ್ಚನೆ, ಚಂಡಿಕಾ ಹೋಮ, ವಿಶೇಷ ಅಲಂಕಾರ, ಮಹಾಪೂಜೆ, ದೇವಿಯ ಉತ್ಸವ, ಜಾತ್ರೆ ಮತ್ತು ಅನ್ನಸಂತರ್ಪಣೆ ಭಕ್ತರನ್ನು ಅಪಾರವಾಗಿ ಆಕರ್ಷಿಸುತ್ತವೆ.
ವಿಶೇಷವಾಗಿ ಮಹಾಪೂಜೆಯ ಸಂದರ್ಭದಲ್ಲಿ ಮೊಂಟೆಗಳ ನಾದ, ಗಂಟೆಗಳ ಧ್ವನಿ, ತಾಳಮದ್ದಲೆ, ಚಂಡೆ, ನಾಗಸ್ವರ, ಶಂಖನಾದ ಮತ್ತು ವೇದಮಂತ್ರಗಳ ಘೋಷ ಇಡೀ ಪರಿಸರವನ್ನು ಭಕ್ತಿಮಯವಾಗಿಸುತ್ತದೆ. ದೇವಾಲಯದ ಉತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ಸೇರಿ ದೇವಿಯ ದರ್ಶನ ಪಡೆದು ಹರಕೆ ಸಲ್ಲಿಸುವ ದೃಶ್ಯ ಕಣ್ಮನ ಸೆಳೆಯುತ್ತದೆ. ಪ್ರಕೃತಿ, ಪುರಾಣ, ಜನಪದ ಸಂಸ್ಕೃತಿ ಮತ್ತು ಶಕ್ತಿಯ ಆರಾಧನೆಯ ಅಪೂರ್ವ ಸಂಗಮವಾಗಿರುವ ಮೊಂಟೆತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ತುಳುನಾಡಿನ ಧಾರ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದ್ದು, ಶತಮಾನಗಳಿಂದ ಭಕ್ತರ ವಿಶ್ವಾಸವನ್ನು ಉಳಿಸಿಕೊಂಡು ಬಂದಿದೆ. ಇಂದಿಗೂ ಈ ಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನೂ ದೇವಿಯ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಿ ಆತ್ಮಶಾಂತಿ, ಧೈರ್ಯ, ಭರವಸೆ ಹಾಗೂ ಹೊಸ ಜೀವನೋತ್ಸಾಹವನ್ನು ಪಡೆದು ಹಿಂದಿರುಗುತ್ತಾನೆ. ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವು ಕೇವಲ ದೇವಸ್ಥಾನವಲ್ಲ, ಭಕ್ತಿ, ನಂಬಿಕೆ, ಪರಂಪರೆ, ಸಂಸ್ಕೃತಿ ಮತ್ತು ದೈವಿಕ ಶಕ್ತಿಯ ಅನಂತ ಪ್ರಕಾಶವನ್ನು ಹರಡುವ ಶಾಶ್ವತ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.